ಏನು ರೆಸಿಪಿ ಮಾಡ್ತಾ ಇದೆಯಪ್ಪ? ಇದಕ್ಕೆ ಸ್ವಲ್ಪ ಬಾದಾಮ್ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ನನ್ನ ಮಕ್ಕಳ ಜೊತೆಗೆ ಜಾಸ್ತಿ ವಿಡಿಯೋ ಮಾಡಿರೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೋಸು ಮತ್ತು ಬೀನ್ಸು, ಕ್ಯಾರೆಟು ಹಾಕ್ಬಿಟ್ಟು ತರಕಾರಿ ಪಲಾವ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಲ್ವ ಅದಕ್ಕೆ. ಇಲ್ಲಿ ಕಟ್ಟಿಂಗ್ ಮಾಸ್ಟರ್ ನೋಡಿ, ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಕಟ್ಟಿಂಗ್ ಮಾಸ್ಟರು ಇಷ್ಟೆಲ್ಲ ಫುಲ್ಲು ಮಾಡ್ಕೊಂಡೆಲ್ಲ ಹೆಂಗೆ ಮಾಡ್ಕೊಂಡು ಮಾಡ್ತಾರೆ ನೋಡಿ ಕಟ್ಟಿಂಗ್ ಮಾಸ್ಟರ್. ನೋಡಿ ಇಷ್ಟೆಳು ಹೆಚ್ಚಿಬಿಟ್ಟಿದ್ದಾರೆ. ಹಿಂಗಿದ್ರೆ ಸಾಂಬಾರಲ್ಲೇ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಹೇಗೆ ಮಾಡೋಕ್ಕಾಗುತ್ತೆ ನಾವು ಸಾಂಬಾರೆಲ್ಲ? ತುಂಬ ದೊಡ್ಡದಾಯ್ತಲ್ಲ, ಇನ್ನೊಂದು ಮಾಡು. ನೋಡಿ ಇವ್ರದ್ದು ಅವಸ್ಥೆ ಎಲ್ಲ ನೋಡಿ. ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಸ್ವಲ್ಪ ದಿನ ಊರಲ್ಲಿದ್ದರು, 1 ತಿಂಗಳಷ್ಟು ದಿನ ಊರಲ್ಲಿದ್ದು. ಹಾಗೆ ನಾನಂತೂ ಸಮ್ಮರ್ ಕ್ಯಾಂಪಿಗೆ ಹಾಕಿರಲಿಲ್ಲ ಈ ಸರಿ. ಹಾಗಾಗಿ ಸ್ವಲ್ಪ ಟ್ಯೂಷನಿಗೆ ಕಳ್ಸೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಕರ್ಕೊಂಬಂದಿದ್ದೆ ಊರಿಂದ. ತಂಗಿ ಊರಲ್ಲಿದ್ದ. ಹಾಗೆ ಮನೇಲಿ ಇರ್ತಾರಲ್ಲ, ಒಂದೊಂದು ಟೈಮ್ ಅಡುಗೆ ಮನೆಗೆ ಬರ್ತಾನೆ. ಬಂದುಬಿಟ್ಟು ಏನು ಮಾಡ್ತಾನೆ, ಅಮ್ಮ ಅದನ್ನ ಹೆಲ್ಪ್ ಮಾಡ್ತೀನಿ, ಇದನ್ನ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಾನು ಏನು ಮಾಡೋದು, ಸ್ವಲ್ಪ ಹುಷಾರಪ್ಪ ಅಂತ ಹೇಳಿದ್ರು ಕೇಳೋದಿಲ್ಲ. ಹಾಗೆ ಬಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ನಾನು ಹುಷಾರಾಗಿ ನೋಡ್ಕೊತ ಅಡುಗೆ ಮನೇಲಿರ್ತೀನಿ. ನಾನು ಹುಷಾರಿಲ್ಲ, ನನಗೆ ತುಂಬ ಆಗಲೇ 1 ತಿಂಗಳಾಯಿತು. 1 ತಿಂಗಳಿಂದ ನನಗೆ ತುಂಬ ತಲೆ ಸುಸ್ತೆಲ್ಲ ಆಗ್ತಾಯಿತ್ತು. ಹಾಗಾಗಿ ನಾನು ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟಿದ್ದೆ. ನಾನು ಟೋಕನ್ ತಗೊಂಡಿದ್ದು 11 ಗಂಟೆಗಿತ್ತು, ಆದರೆ ಆ ಡಾಕ್ಟರು ಬರಲಿಲ್ಲ. ಹಾಗಾಗಿ 1 ಗಂಟೆಗೆ ಬರೋದು ಅಂತ ಹೇಳಿದರು. ಹಾಗೆ ಏನು ಮಾಡೋದು, ಅಲ್ಲೇ ರಿಲೇಷನ್ ಮನೆ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ, ನಮ್ಮ ಅಣ್ಣರ ಮನೆ ಇದೆಲ್ಲ ಅವ್ರಿಗೆ ಹೋಗೋಣ ಅಂತ ಹೊರಟಿದ್ವಿ. ನನ್ನ ಮಗ ಇದ್ದನು, ಬೇಡ ಅಮ್ಮ ಪಾರ್ಕ್ ಇದೆಲ್ಲ ಅಲ್ಲೇ ಪಕ್ಕದಲ್ಲಿ, ಅಲ್ಲಿ ಹೋಗ್ಬಿಡೋಣ ಅಂತ ಹೇಳ್ದ. ಹಾಗಾಗಿ ಅವನು ಕರ್ಕೊಂಬಿಟ್ಟು ಬಂದ್ವಿ. ನಾವು ಈಚೆ ಸೈಡಿಗೆ ಬಾಡಿಗೆ ಮನೆಗಿದ್ದಾಗ ತುಂಬ ಬರ್ತಾಯಿದ್ವಿ. ಈ ಪಾರ್ಕಿಂದ 2ನೇ ಕೇರಿಯಲ್ಲಿದ್ದಿದ್ದು ನಾವು. ಹತ್ರ ಆಗ್ತಿತ್ತು ನಮಗೆ. ಬೇಜಾರಾದಾಗಲೆಲ್ಲ ಇಲ್ಲಿ ಬಂದು ಹೋಗ್ತಾಯಿದ್ದೆ. ಅಷ್ಟು ಮನಸ್ಸಿಗೆ ಒಂಥರ ಸಮಾಧಾನ ಅನಿಸೋದು. ಇಲ್ಲಿ ನಾಗಪ್ಪನ ಕಲ್ಲೆಲ್ಲ ಇದೆ, ಆಮೇಲೆ ಔಡುಂಬರ ಮರ, ಮತ್ತು ಹರಳಿ ಮರ, ಆಲದ ಮರ. ಇನ್ನಿಡ್ಕೋ ಸೈಡಲ್ಲಿ, ಆಮೇಲೆ ಅಲ್ಲೆಲ್ಲ ಬಿಸಾಕೈತೆ. ಆ ಕಡೆ ಡಸ್ಟ್ಬಿನ್ ಎಲ್ಲರೂ ನೋಡಿ. ನೀವು ಐಸ್ ಕ್ರೀಮ್ ಬೇಕಂತ ಐಸ್ ಕ್ರೀಮ್ ತೊಗೊಂಬಂದಿದ್ದಾನೆ ಪಾಪ. ಚಿಕ್ಕೋನಲ್ಲೇ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ. ನೀವು ನೋಡ್ರಿ ಎಂಜಾಯ್ ಮಾಡ್ತಾನೆ, ಮಜಾ ಉಡಾಯಿಸ್ತಾ ಇದ್ದಾನೆ. ಬನ್ನಿ ಪತ್ರೆ ಮರ, ಹಾಗೆ ಬಿಲ್ಪತ್ರೆ ಮರ, ತುಂಬ ಮರಗಳಿದೆ. ಅದನ್ನೆಲ್ಲ ಸುತ್ತಾಕ್ತಿದ್ರೆ ತುಂಬಾ ಒಳ್ಳೆಯದಂತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ನಮಗೆ ಏನೋ ಒಂದು ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಮರ ಸುತ್ತೋದ್ರಿಂದ. ನಾವು ಯಾವಾಗಲೂ ಬಂದಾಗ ಇಲ್ಲಿ ಕೆಲಸ ಮುಗಿಸ್ಕೊಂಡು 12 ಗಂಟೆಗೆ ಬಂದುಬಿಡ್ತಿದ್ದೆ. 1 ಗಂಟೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೆ. ಒಂದು ಅರ್ಧ ಗಂಟೆನಾದರೂ ಬಂದು ಕೂತ್ಕೊಂಡು ಹೋಗ್ತಾಯಿದ್ದೆ. ಅಷ್ಟು ಚೆನ್ನಾಗಿದೆ ಪಾರ್ಕು. ಏನೋ ಒಂಥರ ಸಮಾಧಾನ ಬಂದರೆ ಇಲ್ಲಿ ದೇವ್ರ ಸ್ಥಾನ ನೋಡಿ, ದೇವ್ರ ದರ್ಶನ ಕೂಡ ಆಗುತ್ತೆ. ಆಮೇಲೆ ಸಮಾಧಾನವಾಗುತ್ತೆ ಮನಸ್ಸಲ್ಲಿ. ಇಲ್ಲಿ ನನ್ನ ಮಗ ಜೊತೆ, ನಾನು ನನ್ನ ಮಗ ಜೊತೆ ಇಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ವಿ. ತಿರುಗಿಸ್ತಾ ಇದ್ದ. ಅಲ್ಲಿ ಒಂದು 4 ಜನ ಅಂಕಲ್ ಅವ್ರು ಕೂತಿದ್ರು, ಸ್ವಲ್ಪ ವಯಸ್ಸಾಗಿರೋರು ಕೂತಿದ್ರು. ನನಗೆ ಆಟ ಆಡೋಕ್ಕೆ ಏನು ಅನಿಸ್ತಾರೋ ಅವ್ರು ಮುಜುಗರ ಅನ್ಸೋದು, ಒಂಥರ ನೋಡ್ತಾಯಿದ್ರು ನಮ್ಮ ಕಡೆಗೆ. ನನಗೊಂಥರ ಅನಿಸೋದು, ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು 1-2 ರೌಂಡ್ ಹಾಕ್ಕೊಂಡು, ಹಾಗೆ ನನ್ನ ಮಗ ಕೂಡ ಜೋಕಾಲಿ ಆಡ್ದ. ಅವನಿಗೇನೇನು ಆಟ ಬೇಕೋ ಅದನ್ನೆಲ್ಲ ಆಟ ಆಡ್ತಾನೆ. ಹಾಗೆ ನಾನು ಸ್ವಲ್ಪ ಕೂತ್ಕೊಂಡು ನಾನು ಆಟ ಆಡ್ತೀನಿ, ಹಿಂಗೆ ವೀಡಿಯೋ ಮಾಡಪ್ಪ ಅಂತೇಳಿ ವೀಡಿಯೋ ಮಾಡಿಸ್ಕೊತಾ ಇದ್ದೆ. ಸರಿ ಇದೆ, ಸರಿ ಇದೆಯಲ್ಲ, ಅದು ಟೈಟ್ ಆಗಿದೆನೋ. ಬಾ, ನಿಮ್ಮಂಥವ್ರೆಲ್ಲ 10 ಗಂಟೆ ಹಾಳು ಮಾಡ್ತೀರಲ್ಲ, ಅದಕ್ಕೆ ಸರಿ ಮಾಡಲ್ಲ. ಎಕ್ಸಿಟ್ ನಾವು ಇಲ್ಲೊಂದು ಮನೆ ಚಿನ್ನು ಸೈಡಿಗೆ ಬನ್ನಿ. ಕೆಲವೊಂದು ಆಟ ಇತ್ತು. ನಾನು ಮಗ ಜೊತೆಲ್ಲ ಆಟ ಆಡಿಕೊಂಡು, ಯಾರೂ ಇರಲಿಲ್ಲ, ಸಂಜೆ ಮಧ್ಯಾಹ್ನ ಅಲ್ವಾ, ಹಾಗಾಗಿ ಆಟ ಆಡಿಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ. ಕ್ಲಿನಿಕಲ್ಲಿ ಬಂದು ಡಾಕ್ಟರ್ ಸಿಕ್ಕಿದ್ರು, ತೋರಿಸ್ಕೊಂಡು ರಿಪೋರ್ಟೆಲ್ಲ ತೋರಿಸ್ಕೊಂಡು ಬಂದ್ವಿ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು.
ನಾನು ಹಾಗೆ ECG ಮಾಡಿಸ್ಕೊಂಡೆ. ECGನಲ್ಲಿ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಮೆಡಿಸಿನ್ ಎಲ್ಲ ಕೊಟ್ಟರು. ಹಾಗೆ ಬ್ಲಡ್ ಚೆಕಿಂಗ್ ಕೊಟ್ಟಿದ್ದರು. ನನಗೆ ಬ್ಲಡ್ ಚೆಕಿಂಗ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ ಮಾಡಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಅಂದರೆ ಇಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ 2 ಕಾಲಾಗಿತ್ತು. ಸಾಂಬಾರು ಮಾಡಿಟ್ಟೋಗಿದ್ದೆ, ಅನ್ನ ಮಾಡಿಟ್ಟಿರಲಿಲ್ಲ. ಬೇಗ ಬರ್ತೀನಲ್ವ ಅಂತಂದು ಹೇಳ್ಬಿಟ್ಟು ಹೋದರೆ ಅನ್ನ ಆಗಿರಲಿಲ್ಲ. 2:15ಗೆ ಬಂದುಬಿಟ್ಟು ಆವಾಗ ಅನ್ನ ಮಾಡಿಕೊಂಡು ನಮ್ಮ ಅತ್ತೆಯವ್ರಿಗೆ ಊಟ ಹಾಕ್ಕೊಟ್ಟು ಊಟ ಮಾಡಿದ್ವಿ. ಇಷ್ಟು ಪಾತ್ರೆಗಳೆಲ್ಲ ಬಿಟ್ಬಿಟ್ಟೋಗಿದ್ದೆ. ಟೈಮ್ ಆಗುತ್ತಲ್ಲ 11 ಗಂಟೆಗೆ ಹೋಗಿ ಬೇಗ ಬಂದುಬಿಡೋಣ ಅಂತೇಳಿ ಪಾತ್ರೆಗಳೆಲ್ಲ ಸಿಂಕಲ್ಲಿ ಆಗಿತ್ತು. ಅದೆಷ್ಟು ಪಾತ್ರೆಗಳು ತೊಳೆದು ಮತ್ತು ಅನ್ನ ಮಾಡಿಕೊಂಡು ಮಧ್ಯಾಹ್ನ ಅವ್ರಿಗೂ ಊಟ ಹಾಕ್ಕೊಟ್ಟು ನಾವು ಊಟ ಮಾಡ್ಕೊಂಡ್ವಿ. ಈ ಥರ ಹುಷಾರಿಲ್ದಿರುವಾಗ ಎಲ್ಲಿಂದನಾದ್ರು ಹೊರಗಡೆ ಹೋಗಿ ಬಂದಮೇಲೆ ಈ ಪಾತ್ರೆಗಳು ತೊಳಿಬೇಕು ಅಂದರೆ ಆಗಲ್ಲ. ಅಷ್ಟು ಬೇಜಾರಾಗಿಬಿಡುತ್ತೆ. ಫಸ್ಟೇ ತೊಳೆದಿಟ್ಟು ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಆಮೇಲೆ ತೊಳೆಯೋಣ ಅಂತ ಬಿಡ್ಬೋದು. ನಾನಿಲ್ಲಿ ಊಟಕ್ಕೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಪಲಾವು ಬೇಗ ಹೋಗ್ಬಿಟ್ನಲ್ವ, ತಿನ್ನೋಕ್ಕಾಗಲಿಲ್ಲ. ಅಷ್ಟು ಅರ್ಜೆಂಟಲ್ಲಿ ಹೋಗ್ಬಿಟ್ಟೆ ಸ್ವಲ್ಪ ಪಲಾವ್ ತಿನ್ಕೊಂಡೋಗಿದ್ದೆ. ಹಾಗೆ ಅದಕ್ಕೆ ನಾನು ಪಲಾವ್ ಚೆನ್ನಾಗಿತ್ತು ಟೇಸ್ಟಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಲಾವು, ಸೈಡಿಗೆ ಮೊಸರು, ಸ್ವಲ್ಪ ಸೈಡ್ಸಿಗೆ ಹಾಗೆ ಮೂಲಂಗಿಲೆಲ್ಲ ಹಾಕ್ಕೊಂಡೆ ಚೆನ್ನಾಗಿ. ಮೂಲಂಗಿ ಕೂಡ ಒಳ್ಳೆಯದು ಜೀರ್ಣಕ್ಕೆ ಅಂತ ಹೇಳ್ಬಿಟ್ಟು ಅದು ಮೂಲಂಗಿ ಸಾಂಬಾರು ಮಧ್ಯಾಹ್ನ ಊಟ ಮಾಡಿ ಆಯಿತು. ಅಷ್ಟು ಕೆಲಸ ಆಗಿ ಮತ್ತು ಸಂಜೆ ಇಲ್ಲೇ ಹತ್ರದಲ್ಲಿ ಕ್ಲಿನಿಕ್ ಇದೆ ಅಂತ ಸಪ್ರೇಟ್ ಕ್ಲಿನಿಕಲ್ಲಿ ಹೋಗ್ಬಿಟ್ಟು ಅಲ್ಲಿ ಬ್ಲಡ್ ಚೆಕಿಂಗ್ ಕೊಟ್ಟು ಬಂದೀನಿ. ಅವ್ರಿಗೂ ರಿಪೋರ್ಟ್ ಮತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ರು ಬ್ಲಡ್ ಚೆಕಿಂಗ್ದೆಲ್ಲ. ಹಾಗಾಗಿ ನಾನು ಸಂಜೆ ಇಸ್ಕೊಂಬಂದೆ, ಹೋಗಲಿಲ್ಲ. ಮತ್ತು ಫೋನ್ ಮಾಡಿದ್ರೆ ಡಾಕ್ಟರೆಲ್ಲ ಮತ್ತು 7:15ಗೆ ಬನ್ನಿ ನಾಳೆ ಅಂತ ಹೇಳಿದರು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಹಾಗೆ ಇನ್ನೇನು ಮಾಡೋದು, ತುಂಬ ತಲೆ ಸುತ್ತು ಪ್ರಾಬ್ಲಮ್ ಇತ್ತು. ತುಂಬ ಸುಸ್ತಾಗ್ತಾಯಿತ್ತು. ಹಾಗಾಗಿ ಹೋಗಿ ಬ್ಲಡ್ ಚೆಕಿಂಗ್ ಮಾಡಿಸ್ಕೊಂಡೆ. ನನ್ನ ದೊಡ್ಡ ಮಗ ಬಂದುಬಿಟ್ಟು ಪಾಸ್ತಾ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಅವನಿಗೆ ಈ ಥರ ವೆರೈಟಿ ಎಲ್ಲ ತಿಂಡಿಗಳು ತಿನ್ನಬೇಕು ಅಂದ್ರೆ ತುಂಬ ಇಷ್ಟ. ಏನಾದರೂ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದು ಅಥವಾ ಹೊರಗಡೆ ಏನಾದರೂ ಹೋಗ್ತಾ ಇರ್ಬೇಕಾದ್ರೆ ತುಂಬ ಕೇಳ್ತಾನೆ, ಹೊರಗಡೆದೆಲ್ಲ ಅದು ಕೊಡಿಸಿ ಇದು ಕೊಡಿಸಿ ಅಂತ ಹೇಳ್ಬಿಟ್ಟು. ನಾನೇ ಮನೆಯಲ್ಲಿ ಇತ್ತಲ್ಲ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವೀಟ್ ಪಾಸ್ತಾ ಮಾಡಿದೆ. ಸ್ವಲ್ಪ ಸಪ್ರೇಟಾಗಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಬಾದಾಮಿ ಮತ್ತು 1-2 ಏಲಕ್ಕಿ ರುಬ್ಕೊಂಡಿದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಸಪ್ರೇಟಾಗಿ ಸಿಂಪಲಾಗಿ ಹಾಗೆ ಮಾಡಿಕೊಂಡೆ. ಅಂದರೆ 2 ಥರದ್ದು ಮಾಡಿದ್ದೆ. ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಬಾದಾಮಿ ಪುಡಿ ಹಾಕ್ಬಿಟ್ಟು ಏಲಕ್ಕಿ ಶುಂಠಿ ಪುಡಿ ಹಾಕ್ಕೊಂಡ್ರೆ ಕ್ವಿಕ್ಕಾಗಿ ರೆಡಿಯಾಗುತ್ತೆ. ಆದರೆ ಏನು ಬೇಯಿಸೋದಕ್ಕಷ್ಟೇ ಜಸ್ಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಹಾಲು ಸ್ವಲ್ಪ ಗಟ್ಟಿ ಹಾಕಿರಬೇಕು. ಗಟ್ಟಿಯಾಗಿದ್ದರೆ ಚೆನ್ನಾಗಿ ಹಾಲಿದು ಈ ಪಾಯಸಕ್ಕೆ ತುಂಬ ಟೇಸ್ಟ್ ಕೂಡ ಇತ್ತು. ಇದನ್ನ ಫುಲ್ಲು ಡೀಟೇಲಾಗೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೆಕ್ಸ್ಟು ಖಾರದ ಪಾಸ್ತಾ ನಮ್ಮ ಮಗ ಮಾಡ್ತಾನೆ ನೋಡಿ. ಇವತ್ತು ನನ್ನ ಮಗ ಮಸಾಲ ಪಾಸ್ತಾ ಮಾಡ್ತೀನಿ ಅಂತ ಬಂದಿದ್ದಾನೆ. ಅವನ ಹತ್ರನೇ ಇಲ್ಲೇ ನಿಂತ್ಕೊಂಡು ಮಾಡಿಸ್ತೀನಿ. ಏನಿಲ್ಲ, ಸ್ವೀಟ್ ಪಾಸ್ತಾ ನಾನು ಮಾಡಿದ್ದೀನಿ, ಖಾರ ಪಾಸ್ತಾನ ನನ್ನ ಮಗ ಮಾಡ್ತಾನೆ. ಮಾಡೋಣ ಚಿನ್ನು? ಆಯ್ತು, ಸ್ವೀಟ್ ಅದು ಸ್ವೀಟ್ ಹಾಕಿಲ್ಲ ಕಂದ. ಏನು ಹಾಕಿದ್ದೆ ಹೇಳಪ್ಪ? ಎಣ್ಣೆ ಹಾಕಿದ್ಯಾ? ನೋಡಿ ಫ್ರೆಂಡ್, ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿದ್ದಾನೆ. ನೆಕ್ಸ್ಟ್ ಏನು ಹಾಕ್ತೀವಿ ಇವಾಗ? ಇದೇನೇನು ಹೇಳು? ಇದೇನು? ಶುಂಠಿ ಮತ್ತೆ ಈರುಳ್ಳಿ, ಟೊಮೆಟೊ. ಈರುಳ್ಳಿ, ಟೊಮೆಟೊ, ಶುಂಠಿ ಮತ್ತು ಒಳಗಡೆ ಇನ್ನೊಂದು ಏನಿದೆ? ಬೆಳ್ಳುಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾರೆ. ಫಸ್ಟ್ ಇವಾಗ ಏನು ಹಾಕಬೇಕು ನೋಡು. ಫಸ್ಟ್ ಈರುಳ್ಳಿ ಹಾಕಬೇಕು. ಫಸ್ಟ್ ಈರುಳ್ಳಿ ಹಾಕಬೇಕು. ಇಲ್ಲಿ ಕೈಯಲ್ಲಿ ಹಾಕು, ಶುಂಠಿ ತೆಗೆದು ತೆಗಿ ಆಗ್ಬಿಡು. ಫಸ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಫ್ರೆಂಡ್. ಹೇಳ್ಬೇಕು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ ನೀವು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿತು, ಒಂದು ಉಳಿತಾಗ ನೋಡಿ, ನುಲ್ಕಂದು ಮಾಡ್ಬೇಕು ಅಡುಗೆನ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ನೆಕ್ಸ್ಟ್ ಏನು ಹಾಕೋದು? ಟೊಮೆಟೊ. ಓಕೆ ನೋಡಿ ಫ್ರೆಂಡ್, ನೆಕ್ಸ್ಟು ಟೊಮೆಟೊ ಹಾಕ್ತಾ ಇದ್ದಾರೆ. ಸ್ಪೂನೆಲ್ಲ ತಗೊಬೇಕು, ಹಾಕಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿತಾ? ನೆಕ್ಸ್ಟು ಟೊಮೆಟೊ ಬೇಗ ಫ್ರೈ ಆಗೋದಕ್ಕೆ ಏನು ಹಾಕಬೇಕು? ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ ನೋಡಿ ಫ್ರೆಂಡ್, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಂದ ಏನು ಹಾಕ್ತಾ ಇದೆಯಾ? ಶುಂಠಿ ಮತ್ತು ಗಾರ್ಲಿಕ್ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇದಿಷ್ಟನ್ನು ಏನು ಮಾಡಬೇಕು? ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡ್ತಾ ಇದ್ದಾರೆ. ರೆಡ್ ಚಿಲ್ಲಿ ಖಾರ ಪುಡಿ ಎರಡು ಒಂದೇನೆಯಾ? ನೆಕ್ಸ್ಟ್ ಖಾರ ಪುಡಿ, ಗರಂ ಮಸಾಲ ಇದ್ರೆ ಮ್ಯಾಗಿ ಮಸಾಲ ಇಷ್ಟ ಹಾಕ್ಬೇಕು. ಮಸಾಲೆಲ್ಲ
ರೆಡಿ ಮಾಡ್ಕೊಂಬರೋಣ. ಏನೇನು ಆಗ್ತಿದೆ ಚಿನ್ನ ಹೇಳಪ್ಪ ಈಗ. ಹಾಂ, ಇದು ಏನು ಹೇಳೋ ನೆನ್ಪು ಮಾಡ್ಕೊ. ಗರಂ ಮಸಾಲ, ಗರಂ ಮಸಾಲ, ಅರಿಶಿನ ಪುಡಿ, ಖಾರ ಪುಡಿ. ಹಾಂ, ಇದಿಷ್ಟನ್ನು ಹಾಕಬೇಕು. ಮ್ಯಾಗಿ ಪೌಡರ್. ಹಾಂ, ಸ್ವಲ್ಪ ಮ್ಯಾಗಿ ಪೌಡರ್ ಇತ್ತು, ಒಂದು ಪ್ಯಾಕೆಟು ಹಾಕ್ತಾಯಿನಿ. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಜಸ್ಟ್ 1 ನಿಮಿಷ ಫ್ರೈ ಮಾಡಬೇಕಲ್ಲಪ್ಪ. ಎಷ್ಟೊತ್ತು ಫ್ರೈ ಮಾಡ್ತೀಯ ನೀನಾದರೆ? 2 ಮಿನಿಟ್. ನೋಡಿ, 2 ಮಿನಿಟ್ ಪಾಸ್ತಾ ರೆಡಿ. 2 ಮಿನಿಟ್ ಪಾಸ್ತಾ ಅಂತ ಹೆಸರಿಟ್ಟಿದ್ದೀನಿ ನಾನು. ನಾವು ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನ ಪಾಸ್ತಾನ ಸೇರಿಸ್ಕೊತಾ ಇದ್ವಿ ಅಲ್ವೇನಪ್ಪ. ಹಾಕು. ಇವಾಗ ಏನು ಮಾಡಬೇಕು? ಮಿಕ್ಸ್ ಮಾಡಿ. ಓಕೆ, ಮಿಕ್ಸ್ ಮಾಡು. ಇಟ್ಕೋ. ನೋಡಿ, ಪಾಸ್ತಾ ರೆಡಿಯಾಗಿ ಬಂತು ಇವಾಗ ಆಲ್ರೆಡಿ ಅಲ್ವಾ. ಎಷ್ಟು ಪರ್ಸೆಂಟ್ ರೆಡಿ ಆಗಿದೆ? 3%. 50% ಆಲ್ರೆಡಿ ಆಗಿದೆ. ಇದು ಸ್ವಲ್ಪ ಚೆನ್ನಾಗಿಲ್ಲ. ಇದು ಮಸಾಲೆಲ್ಲ ನೀಟಾಗಿ ಇಟ್ಕೊಬೇಕು ಇದಕ್ಕೆಲ್ಲ. ನೋಡಿ ಫ್ರೆಂಡ್, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋ ಬೆಣ್ಣೆ ಇದು. ಸ್ವಲ್ಪ ಸೇರಿಸ್ಕೊತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಅಲ್ಲೇನಪ್ಪ ಚಿನ್ನ? ಚೆನ್ನಾಗಿರುತ್ತಾ? ಹಾಂ. ನೋಡಿ ಫ್ರೆಂಡ್, ಇದಿಷ್ಟನ್ನು ಬಟರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ರೆ ರೆಡಿ ಟು ಪಾಸ್ತಾ. ಟೇಸ್ಟ್ ನೋಡೋಣ ಮಗ, ಉಪ್ಪೇಕೇನೋ ಅನಿಸುತ್ತೆ ಒಂಚೂರು. ಹಾಗೆ ಇಲ್ಲಿ ಏನಪ್ಪ ಈ ಚಿಕ್ಕ ಹುಡುಗನ ಕೈಲಿ ಮಾಡಿಸಿದ್ರೆ ಹುಷಾರು ಒಲೆ ಹತ್ರಲ್ಲ ಅಂತ ಅಂದ್ಕೊಬೇಡಿ. ನಾನು ಅವನ ಜೊತೆಯಲ್ಲಿ ಮಾಡಿದ್ದೀನಿ ಅಡುಗೆನ, ಅದೆಲ್ಲ ಸ್ಕಿಪ್ ಮಾಡಿದ್ದೀನಿ. ಇನ್ನೊಂದು 5 ಮಿನಿಟ್ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ರೆ ನನ್ನ ಮಗನ ಪಾಸ್ತಾ ರೆಡಿ ಆಯಿತು. ನಾನು ಸ್ವೀಟ್ ಪಾಸ್ತಾ ಮಾಡಿದ್ದೀನಿ, ಇವನು ಖಾರ ಪಾಸ್ತಾ ಮಾಡ್ತಾಯಿದ್ದೀನಿ. ಹೆಂಗಿದೆ ಟೇಸ್ಟ್ ತಿಂದ್ಬಿಟ್ಟು ನಾನು ಹೇಳ್ತೀನಿ. ನಾನು ಮಾಡಿದ್ದೀನಿ ಜೊತೆಯಲ್ಲಿ, ಇವನು ಏನೋ ಸ್ವಲ್ಪ ಮಾಡಿದ್ದಾನೆ. ಅದು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನಾನು ತಿಂದು ಹೇಳ್ತೀನಿ, ಇವನು ತಿಂದು ಹೇಳ್ತಾನೆ ಹೆಂಗಿದೆ ಟೇಸ್ಟ್. ಏಕೆಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ವಲ್ವಾ, ಹಾಗಾಗಿ ಸ್ವಲ್ಪ ನಾನೆಲ್ಲ ಕೆಲವೊಂದನ್ನು ನಾನು ಹಾಕಿದ್ದೀನಿ, ಅದನ್ನು ಸ್ಕಿಪ್ ಮಾಡಿ ಅವನಿಗೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡೋಕೆ ಕೊಟ್ಟಿದ್ದೀನಿ. ಆದರೆ ಬಿಟ್ಟರೆ ಒಬ್ಬನೇ ಮಾಡ್ತಾನೆ. ನಮಗೆ ನಮ್ಮ ಸೇಫ್ಟಿ ನಾವಿರಬೇಕಲ್ವಾ, ಹಾಗಾಗಿ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸ್ವೀಟ್ ಪಾಸ್ತಾ ಖಾರದ್ದು ಎರಡೂ ಕೂಡ ಅಷ್ಟು ಚೆನ್ನಾಗಿತ್ತು. ಇವಾಗ ಪಾಸ್ತಾ ರೆಡಿಯಾಗಿದೆ, ಹಾಕ್ಬಿಟ್ಟು ತೋರಿಸ್ತೀನಿ ಟೇಸ್ಟ್ ಹೆಂಗಿದೆ ನೋಡಿ ಹೇಳ್ತಾನೆ. ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ ಹೆಂಗಿದೆ. ಹಾಗೆ ವಿಡಿಯೋ ಏನಾಯ್ತು ಅಂದರೆ ಫಸ್ಟ್ ಆಗಲೇ ಟೇಸ್ಟ್ ಮಾಡಿದ್ವಿ, ಅಂದರೆ ವಿಡಿಯೋ ಆನ್ ಆಗಿಲ್ಲ, ಹಾಗೆ ಮಾಡಿಬಿಟ್ಟಿದ್ದೀನಿ. ಮತ್ತೆ ನೆನ್ಪು ಮಾಡಿಕೊಂಡು ಮತ್ತೆ ಇನ್ನೇನು ಸ್ವಲ್ಪ ಇತ್ತು ಬಾಣಲೆಯಲ್ಲಿ, ಅದನ್ನ ಹಾಕ್ಕೊಂಡು ಮತ್ತೆ ಟೇಸ್ಟ್ ಆಗಿರೋ ವಿಡಿಯೋ ಮಾಡಿದ್ವಿ. ಅಷ್ಟೊಂದೆಲ್ಲ ಮಾಡಿ ಇನ್ನೇನು ಮಾಡೋದಲ್ವಾ. ತುಂಬ ಚೆನ್ನಾಗಿತ್ತು ಮತ್ತು ಟೇಸ್ಟ್ ಮಾತ್ರ. ಹಾಗೆ ಚಿಕ್ಕ ಮಗ ಬಂದುಬಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಖಾರ ಹಾಕ್ಬಿಟ್ಟು ಮಾಡಿದ್ವಿ ಅಲ್ವಾ, ಈ ಖಾರ ಹಾಕಿ ಮಾಡಿದ್ದೀರ, ನನಗದು ಬೇಡ, ಖಾರ ಪುಡಿ ಹಾಕ್ತೇನೆ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ದ. ಖಾರ ಪುಡಿ ಹಾಕ್ತಲೇ ಹೆಂಗೆ ಮಾಡೋಕ್ಕಾಗತ್ತೇಳಿ, ಅವನಿಗೆ ಹೇಗೆ ಇಷ್ಟ ಆಗಲ್ಲ ಖಾರದು ಅಂದರೆ. ಖಾರ ತಿನ್ನೋಕ್ಕಿಂತ ಮುಂಚೆನೇ ಖಾರ ಆಗಿರುತ್ತೆ ಅಂತ ಹೇಳ್ತಾನೆ. ಕೊನೆಗೆ ಏನೇನೋ ಮಾಡಿ ಸಮಾಧಾನ ಮಾಡಿ ಅವನಿಗೆ ತಿನ್ನಿಸಿ ರಾತ್ರಿ ಊಟ ಎಲ್ಲ ಆಯಿತು. ಜೊತೆಯಲ್ಲಿ ಬರೀ ಪಾಸ್ತಾ ತಿಂದಿಲ್ಲ, ಅನ್ನ ಸಾಂಬಾರೆಲ್ಲ ಇತ್ತು ಜೊತೆಯಲ್ಲಿ. ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ವಿ. ಇದು ಹೂ ನೋಡ್ಬೋದು ತುಂಬ ಚೆನ್ನಾಗಿದೆ. ರೆಡ್ ಹೂ ಮಾತ್ರ ನನಗೆ ಕಣ್ಣಿಗೆ ನೋಡಿದ್ರೆ ಸ್ವಲ್ಪ ಅಷ್ಟು ಇದು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಲರು. ಹಾಗೆ ಬೆಳಗ್ಗೆ ಗೋಧಿ ಕಡುಬು ಅಂದರೆ ಅನ್ನ ಇರುತ್ತಲ್ವ, ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಗೋಧಿ ಕಡುಬು ಮಾಡಿದ್ವಿ ಬೆಳಿಗ್ಗೆ ತಿಂಡಿಗೆ. ಅದನ್ನೆಲ್ಲ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಪಿಜ್ಜಾ ಮಾಡೋ ಅಂತ ಹೇಳ್ತಾ ಇದ್ದ. ಪಿಜ್ಜಾ ಕೂಡ ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಇದು ಚಟ್ನಿ ಮಾಡ್ಕೊಂಡಿದ್ವಲ್ವ ನಾವು ಗೋಧಿ ಕಡುಬಿಗೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಈ ಥರದ್ದೆಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದು. ಇದು ಪಾಸ್ತಾಗೂ ಸೇಮ್ ಅದೇ ಥರ ಚಟ್ನಿಲ ರೆಡಿ ಮಾಡ್ಕೊತಾರಲ್ವ, ಹಾಗಾಗಿ ನಾನು ಅದೇ ಥರ ಸೇಮ್ ಇತ್ತು. ಅದೇನು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ವಿ ಅಷ್ಟೇ, ಪರವಾಗಿಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಟ್ನಿನೆಲ್ಲ ಹಚ್ಬಿಟ್ಟು ಕ್ಯಾಪ್ಸಿಕಮ್ಮು ಸಿಂಪಲಾಗಿ ಮಾಡಿದ್ದೀನಿ. ಎಲ್ಲ ಏನು ತರಕಾರಿಗಳು ಹಾಕಲಿಲ್ಲ, ಈರುಳ್ಳಿ ಇಟ್ಬಿಟ್ಟು ಹಾಗೆ ಚೀಸ್ ಇರ್ತಲ್ಲ ಆ ಚೀಸನ್ನು ಹಾಕ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆಲೆಲ್ಲ ಹಾಕಿ ಒಂದು 20 ನಿಮಿಷ ನಾವು ಇದ್ರ ಮಾಡ್ತೀವಲ್ವ ಕೇಕನ್ನು, ಆ ಥರ ಇಟ್ಬಿಟ್ರೆ ಒಂದು 20ರಿಂದ 30 ನಿಮಿಷ ಬೇಕೇ ಬೇಕು. ಚೆನ್ನಾಗಿ ಬರುತ್ತೆ, ಚೆನ್ನಾಗಿತ್ತು ಟೇಸ್ಟ್, ಪರವಾಗಿಲ್ಲ. ಅದೇ ಓರಿಗೋ ಪೌಡರೆಲ್ಲ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು. ಇದು ಸೂಪರಾಗಿತ್ತು, ಟೇಸ್ಟ್ ಜರಿಯತಾನೆ ಇರಲಿಲ್ಲ. ನಾನಿಲ್ಲಿ ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ ಏನಾದ್ರು ಕೇಳ್ತಾರಲ್ವ, ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ, ಸ್ವೀಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಚಕ್ಲಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು
ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಸೇರಿಸ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಳ್ಳಲ್ಲೇನಿರಲಿಲ್ಲ, ಹಾಗಾಗಿ ಬರೀ ಇದಿಷ್ಟೇ ಹಾಕ್ಕೊಂಡು ಖಾರ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಇಷ್ಟೇ ರೆಡಿ ಆಯಿತು. ಹಿಟ್ಟೆಲ್ಲ ಬೇಗನೆ ಮಾಡ್ಕೊಬೋದು ಕ್ವಿಕ್ಕಾಗಿ. ಹಾಗೆ ಸ್ವಲ್ಪ ಮಾಡ್ಕೊಂಡಿದ್ದು, ತುಂಬ ಜಾಸ್ತಿ ಎಲ್ಲ ಮಾಡೋಕ್ಕೋಗಲಿಲ್ಲ. ಒಂದೆರಡು ಸರಿ ಒತ್ತೋವಷ್ಟು, ಅಂದರೆ ನಾವು ಚಕ್ಲಿ ಒತ್ತುತ್ತೀವಲ್ವ ಅದರಲ್ಲಿ ಒಂದೆರಡು ಸರಿ ಆಗೋಷ್ಟು ಸ್ವಲ್ಪ ಕೂಡ ಮಾಡಿದ್ದೆ. ತುಂಬ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, 1.5 ಅವರ್ 2 ಅವರ್ ಬೇಕಾಗುತ್ತೆ. ಸುಸ್ತಾಗ್ಬಿಡ್ತಿದೆ ಮಾಡೋಕ್ಕೆ ಹೋಗ್ಬಿಟ್ರೆ ಈ ಚಕ್ಲಿಗಳೆಲ್ಲ ಈ ಥರ ಮಾಡೋಕ್ಕೋದ್ರೆ. ಹಾಗಾಗಿ ಸಾಕು, ಮತ್ತೊಮ್ಮೆ ಬೇಕಾದ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿದ್ದೆ. ನಾನಿದು ಜಾಸ್ತಿ ಬೆಣ್ಣೆ ಮುರ್ಕೊತಾರಲ್ಲ ಆ ಥರ ಮಾಡಿದ್ದೀನಿ. ಹಾಗಾಗಿ ನಾನು ರೌಂಡ್ ಶೇಪಲ್ಲೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬೆಣ್ಣೆ ಮುರ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಈ ಥರನೇ ಮಾಡೋದು ಚೆನ್ನಾಗಿರುತ್ತೆ, ಉದ್ದುದ್ದಾಗಿ ಹಿಡ್ಕೊಂಡು ತಿನ್ನೋದಕ್ಕೆ. ಹಾಗಾಗಿ ಈ ಥರ ಮಾಡಿದ್ದು ನೋಡಿ. ನಾನು ಸ್ವಲ್ಪ ಜಾಸ್ತಿ ಎಣ್ಣೆನಲ್ಲಿ ಹಾಕ್ಕೊಂಡಿಲ್ಲ, 2 ಸರಿಗಲ್ವಾ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಆದರೆ ಏನು ಗೊತ್ತಾ, ಸ್ವಲ್ಪ ಬಿಳಿ ಎಳ್ಳಿದ್ರೆ ಇನ್ನೂ ಸಖತ್ ಟೇಸ್ಟ್ ಕೊಡ್ತಾಯಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಗರಿ ಗರಿ ಏನಾಗಿ ಬರ್ತಾಯಿದೆ. ಸೌಂಡ್ ಮಾತ್ರ ಅಷ್ಟು ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ. ಏನಿಲ್ಲ ಅಂದ್ರೆ ಇನ್ನೂ ಒಂದು ವಾರ ತನಕ ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಏನೂ ಹಾಳಾಗೋದಿಲ್ಲ, ಸ್ಮೆಲ್ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟು ಫ್ರೈಡೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ತುಳಸಿ ಹಾರನ ಕೊಟ್ಬಿಟ್ಟು ಮಕ್ಕಳಿಗೆಲ್ಲ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹೊಸ್ದಾಗಿ ಹೋಗ್ತಾ ಇರೋದು ಸ್ಕೂಲ್ ಸ್ಟಾರ್ಟಿಂಗಲ್ಲಿ ಅಂತ ಹೇಳ್ಬಿಟ್ಟು ಗುರುವಾರ ಇರೋದ್ರಿಂದ ರಾಯರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದು ಸ್ವಲ್ಪ ಇನ್ನೇನು ಸ್ವಲ್ಪ ಬೈಂಡಿಂಗ್ ಹಾಕಿದ್ವಿ ಆಲ್ರೆಡಿ. ಒಂದಿನ ಒಂದು ಸ್ವಲ್ಪ ಸಾಲ್ಟೇಜ್ ಬಂದಿತ್ತು, ಅದು ಕೂಡ ಬೈಂಡಿಂಗ್ ಎಲ್ಲ ಹಾಕ್ಕೊಂಡು ಸ್ಟಿಕ್ಕರೆಲ್ಲ ಸ್ವಲ್ಪ ಲೇಬಲೆಲ್ಲ ಅಂಟಿಸ್ತಾ ಇದ್ವಿ. ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಕೆಲಸ ಬಾಕಿದೆಲ್ಲ ನಾಳೆ ಸ್ಕೂಲಿಗೆ ಹೋಗೋದು ರೆಡಿ ಆಗಿಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಟ್ಬುಕ್ಕು, ಅಂದರೆ ನೋಟ್ಬುಕ್ಕೆಲ್ಲ ಇವಾಗಲೇ ಇಸ್ಕೊಳ್ಳಲ್ಲ, 1-2 ದಿನ 3 ದಿನ ಆದಮೇಲೆ ಇಸ್ಕೊತಾರೆ. ಟೆಕ್ಸ್ಟ್ ಬುಕ್ಕೆಲ್ಲ ಮೊದಲೇ ಕಳಿಸ್ಬೇಕು. ಹಾಗಾಗಿ ಇದೆಲ್ಲ ನೋಟ್ಬುಕ್ ಅಲ್ವಾ, ಸ್ವಲ್ಪ ನಿಧಾನ ಆಗ್ತಾಯಿದೆ. ಟೆಕ್ಸ್ಟ್ ಬುಕ್ಕೆಲ್ಲ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಒಬ್ಬರಿಗೆ ಅಷ್ಟೇ ಕೊಟ್ಟಿರೋದು, ಇನ್ನೊಬ್ಬ ಮಗನಿಗೆ ಕೊಟ್ಟಿಲ್ಲ. ಇದಿಷ್ಟು ಬೈಂಡಿಂಗ್ ಹಾಕಿಡ್ತಾಯಿದ್ದೀನಿ. ಬೈಂಡಿಂಗ್ ರೆಡಿ ಬೈಂಡಿಂಗ್ ತರ್ಬೋದು. ಅದೇನು ಗೊತ್ತಾ, ಲೂಸ್ ಇರುತ್ತೆ, ಒಂದೊಂದು ಅಷ್ಟು ಸರಿಯಾಗಿ ಆಗೋದಿಲ್ಲ ಮಕ್ಕಳಿಗೆ. ಆ ಕಡೆ ಈ ಕಡೆ ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಒಂದಕ್ಕೊಂದು ಟಚ್ಚಾಗಿ ಬುಕ್ಕು ಬೈಂಡಿಂಗ್ ಎಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ತುಂಬ ಟೈಮ್ ತೊಗೊಳ್ತೀವಿ ಬೈಂಡಿಂಗ್ ಹಾಕೋದು. ಲೇಟಾದರೂ ಪರವಾಗಿಲ್ಲ, ಮಕ್ಕಳಿಗೆ ವರ್ಷದ ತನಕ ಪೂರ್ತಿ ಇಟ್ಕೊಬೇಕಲ್ವ ಬುಕ್ಕು, ನೀಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕ್ತೀನಿ. ಇದಕ್ಕೆ ಬಂದುಬಿಟ್ಟು ಸ್ಟೇಪ್ಲರಿಂದ ಪಿನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಟೇಪ್ ಬರುತ್ತಲ್ಲ ವೈಟ್ ಕಲರ್ದು, ಆ ಟೇಪ್ ಅಂಟಿಸ್ತೀನಿ. ಈಗ ಅದು ಅಂಟಿಸಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಎಲ್ಲಿ ಕೈಗಾದರೂ ಚುಚ್ಕೊಳ್ಳೋದಿಲ್ಲ. ಹಾಗೆ ಅದು ಪಿನ್ ಮಾಡಬೇಕಾದ್ರೆ ಸ್ವಲ್ಪ ಏನೋ ಚಿಕ್ಕದಾಗಿ ಹೋಲಾಯ್ತು ಅಂದರೆ ಈ ಮಕ್ಕಳು ಸುಮ್ಮನೆ ಇರಲ್ಲ, ಕೈಯೆಲ್ಲ ಏನಾದರೂ ಮಾಡಿ ಸ್ಕೂಲಾಗಿ ಕಿತ್ಕೊಂಬಂದ್ಬಿಡ್ತಾನೆ. ನನ್ನ ದೊಡ್ಡ ಮಗ ಸ್ವಲ್ಪ ಜಾಸ್ತಿ ಕಿತಾಪತ್ತಿರ್ತಾನೆ. ಹಾಗಾಗಿ ನಮ್ಮ ಚಿಕ್ಕವನು ಕಿಡ್ಸ್ ಕೇರ್ ಸ್ಕೂಲಿಗೆ ಹೋಗ್ತಿದ್ದಲ್ಲ, ಅವ್ರ ಸ್ಕೂಲಲ್ಲಿ ಆ ಥರ ಸ್ಟಿಕ್ಕರ್ ಅಂಟಿಸೋದೆಲ್ಲ ಇರಲಿಲ್ಲ. ಸರಿ, ಪಿನ್ ಮಾಡೋದಲ್ಲಿ ಇರಲಿಲ್ಲ. ಈ ಥರ ಸ್ಟಿಕ್ಕರ್ ಅಂಟ್ಸೋಕ್ಕೆ ಹೇಳಿದ್ರು, ಅದು ಚೆನ್ನಾಗಿ ಹೆಲ್ಪ್ ಆಯಿತು. ನಾನಿವಾಗ ಅದೇ ಥರ ಹಾಕ್ಕೊಂಡು ರೆಡಿ ಆಯಿತು. ಹಾಗೆ ಒಂದು ಗೇಮ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕ ಮಗ ಅವನಿಗೆ ಚಿಕ್ಕವನಿಗೆ ಗೇಮ್ ಮಾಡೋದಂದ್ರೆ ತುಂಬ ಇಷ್ಟ. ಅವನಿಗೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಗಲಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಒಂದೊಂದು ಹಾಗೆ ಸುಮ್ಮನೆ ಅದು ಜೋಡಿಸೋದಿದೆಯಲ್ವ, ಅದು ತೊಗೊಂಬಿಟ್ಟು ಬಾಕ್ಸಲ್ಲಿ ಹಾಕೋದು, ಯಾರಿಗೆ ಎಷ್ಟು ಬಾಕ್ಸಲ್ಲಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಅದರಲ್ಲಿ ದೊಡ್ಡವನು ಏನಂದ್ರೆ ಸ್ವಲ್ಪ ದೊಡ್ಡ ಕೈ ಮುಂದೆ ಹೋಗ್ಬಿಟ್ಟು ಚೆನ್ನಾಗಿ ಹಾಕ್ತಾನೆ, ದೊಡ್ಡವನು ಸ್ವಲ್ಪ ಚಿಕ್ಕ ಕೈ ಅಲ್ವಾ, ಹಾಗಾಗಿ ಅವನ್ನ ಸ್ವಲ್ಪ ಕಡಿಮೆ. ಆದರೆ ಚಿಕ್ಕವನು ಒಂದು ಕಮ್ಮಿ ತೆಗೆದಿದ್ದ, ದೊಡ್ಡವನು 1-2 ಜಾಸ್ತಿ ಹಾಕಿದ್ದ ಅಷ್ಟೇ. ಚೆನ್ನಾಗಿದೆ, ಸ್ವಲ್ಪ ಟೈಮ್ ಪಾಸ್ ಥರಾಗಿ ಆಟ ಆಯಿತು. ತುಂಬ ಆಟ ಆಡೋಕ್ಕೆಲ್ಲ ಕರಿತಾನೆ ನಮ್ಮ ಚಿಕ್ಕ ಮಗ. ನನಗೆ ಅಷ್ಟೊಂದೆಲ್ಲ ಟೈಮ್ ಇರೋದಿಲ್ಲ, ಸಿಕ್ಕಾಗಲೆಲ್ಲ ಆಟ ಆಡ್ತೀನಿ, ಒಂದೊಂದ್ಸರಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಹಾಗೆ ನಾನು ನನ್ನ ಮಕ್ಕಳ ಜೊತೆ ಕಳೆದ ತಕ್ಷಣ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.